ಹೆಸರಿನಲ್ಲಿ ಈ ಮಗಳಿಗೆ ರಾಯ್ಲಿನ್ ಮತ್ತು ರೈನಾ ಮತ್ತು ಮರೇಡ್ ಎಂಬ ಹೆಸರನ್ನು ಕೊಟ್ಟು ಆಶೀರ್ವಾದ ಮಾಡಿ ನಾವು ತೊಟ್ಟಲ್ಲಿ ಇರ್ತೇವೆ. ಆಮೇಲೆ ಈ ದಿನ ಕರ್ತನ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧವಾಗಿರೋಣ. ಆ ಕೀರ್ತನೆಗಳು 127ನೇ ಅಧ್ಯಾಯ 3-4 ವಚನ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ ಎಂಬುದನ್ನು ನೋಡ್ತಾ ಪ್ರಿಯರೇ. ಹಲ್ಲೆಲೂಯಾ. ಯಾವ ಕಾಲದಲ್ಲಿ? ಯೌವನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಯುದ್ಧವೀರನ ಕೈಯಲ್ಲಿ ಅಂಬುಗಳಂತಿರ್ತಾರಂತ. ಆದರೆ ಇಲ್ಲಿ ದೇವರು ವಾಕ್ಯ ಹೇಳ್ತದ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವೇ, ಗರ್ಭಫಲವು ಆತನ ಬಹುಮಾನವೇ ಪ್ರಿಯರೇ. ಅನೇಕ ಜನರು ಲೋಕದಲ್ಲಿ ನೋಡ್ತೇವೆ, ವರ್ಷಗಳು ಕಳೆದೋಗ್ಯವ, ಇನ್ನವ್ರಿಗೆ ಸಂತಾನ ಬಹುಮಾನ ದೇವರು ಕೊಟ್ಟಿಲ್ಲ. ಯಾಕಂದರೆ ದೇವರು ಯಾರನ್ನು ಇಷ್ಟಪಡುತ್ತಾನೋ, ಯಾರನ್ನು ಮೆಚ್ಚುತ್ತಾನೋ ಅವರಿಗೆ ಸಂತಾನ ಬಹುಮಾನವನ್ನು ಕೊಡ್ತಾನ. ಮತ್ತು ಕೂಡ ದೇವರು ಯಾರನ್ನು ಮೆಚ್ಚುತ್ತಾನೋ, ಇಷ್ಟಪಡ್ತಾನೋ ಅವರಿಗೆ ಕೆಲವೊಂದು ವಿಷಯದಲ್ಲಿ ಶಿಕ್ಷಿಸ್ತಾನ, ತಡಿತಾನ ಪ್ರೇಯರೆ. ಆದರೆ ಬಹುಮಾನ ಕೊಡ್ತಕ್ಕಂಥದ್ದು ಆತನ ಕೈಯಲ್ಲದ ಪ್ರೇಯರೆ, ಮನುಷ್ಯರ ಕೈಯಲ್ಲ ಬಹುಮಾನ ಅಲ್ಲ. ಮನುಷ್ಯರ ಬಹುಮಾನ ಈ ದಿನ ಇರುತ್ತದೆ ಮತ್ತು ನಾಳೆಗೆ ಅದು ಕೆಟ್ಟೋಯ್ತು ಪ್ರೇಯರೆ. ಮನುಷ್ಯರ ಬಹುಮಾನ 5 ವರ್ಷ 10 ವರ್ಷನೇ, ಅದಕ್ಕಿಂತ ಹೆಚ್ಚಿಗಿರಲ್ಲ. ಆದರೆ ದೇವ್ರು ಕೊಟ್ಟಿರ್ತಕ್ಕಂಥ ಬಹುಮಾನ ಅದು ಶಾಶ್ವತ ಕಾಲವಾಗಿರ್ತದೆ ಪ್ರೇಯರೆ. ಈ ಬಹುಮಾನಕ್ಕಾಗಿ ಅನೇಕ ಜನರು ತವಕ ಪಡ್ತಕೊಂತಾರೆ. ಈ ಬಹುಮಾನಕ್ಕಾಗಿ ಅನೇಕ ಜನರು ಎಷ್ಟೋ ಹಣವನ್ನು ಖರ್ಚು ಮಾಡ್ತಕ್ಕಂಥರಾಗಿದ್ದಾರೆ ಪ್ರೇಯರೆ. ಆದರೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಅದು ವ್ಯರ್ಥವೇ ಹೊರತು ಬಹುಮಾನ ಶಾಶ್ವತವಾಗಿ ಸಿಗ್ತಕ್ಕಂಥದ್ದಿಲ್ಲ ಪ್ರೇಯರೆ. ಶಾಶ್ವತವಾಗಿ ಕೊಡ್ತಕ್ಕಂಥ ಬಹುಮಾನ ಯಾರ ಕೈಯಲ್ಲಿ ಅಂದರೆ ದೇವರ ಕೈಯಲ್ಲದ ಪ್ರೇಯರೆ, ಮಾನವರ ಕೈಯಲ್ಲ. ಮಾನವರು ನಾವು ಯಾರಿಗಾರ ಸಂತಾನ ಬಹುಮಾನವಾಗಿ ಸಿಕ್ಕಿಲ್ಲ ಅಂದ್ರೆ ಹೇಳಿಸ್ತೇವೆ, ಹಂಗಿಸ್ತೇವೆ, ಅನೇಕ ಒಂದು ಕಾರ್ಯಕ್ರಮಗಳು ಮಾಡ್ತೇವೆ. ಆದರೆ ದೇವ್ರು ಕೊಟ್ಟಿರ್ತಕ್ಕಂಥ ಬಹುಮಾನ ದೇವರು ಹಂಗಸಲ್ಲ. ದೇವರು ಇದರಲ್ಲಿ ಯಾವುದು ದೋಷ, ಶಾಪ, ಅಪರಾಧಗಳು ಇಡಲ್ಲ. ಯಾಕಂದರೆ ಮಕ್ಕಳಲ್ಲಿ ಯಾವುದು ಪಾಪ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರೇಯರೆ. ಮಕ್ಕಳಲ್ಲಿ ಯಾವುದು ದೋಷ ಇರಲ್ಲ, ಮಕ್ಕಳಲ್ಲಿ ಯಾವುದು ಸಂದೇಹ ಇರಲ್ಲ, ಮಕ್ಕಳಲ್ಲಿ ಯಾವುದು ಕಲ್ಮಶಗಳು ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದರೆ ಅದು ಬಹುಮಾನ ದೇವ್ರು ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ಲೋಕದಲ್ಲಿ ನೋಡ್ರಿ, ಯಾರಾದ್ರ ಮೊದಲನೇದು ಹೆಣ್ಣು ಹುಟ್ಟಿದಾಗ ಮಾರಿ ಸ್ವಲ್ಪ ಸಣ್ಣದೈತದ, ಎರಡನೇದು ಕೂಡ ಹೆಣ್ಣು ಹುಟ್ಟಂದ್ರೆ ಮತ್ತಿಟ್ಟು ಮಾರಿ ಮುಖ ಏನೈತದ ಮತ್ತಿಷ್ಟು ಚಿಕ್ಕ ಆಯ್ತದ ಪ್ರೇಯರೆ. ಆದರೆ ಬಹುಮಾನ ಯಾರ್ದದ? ಹಲ್ಲೆಲೂಯಾ. ಬಹುಮಾನ ಯಾರ್ದದ ರೀ? ಬಹುಮಾನ ದೇವ್ರದ ಪ್ರೇಯರೆ. ಟೆನ್ಷನ್ ಯಾರಿಗೆ ಹೆಚ್ಚಿಗಿರ್ತದ? ಹೆಣ್ಮಕ್ಳು ಇದ್ದವ್ರಿಗೆ ಇರ್ತದ, ಗಂಡ್ಸು ಮಕ್ಕಳು ಇದ್ದವ್ರಿಗೆ ಹೆಚ್ಚಿಗಿರ್ತದ? ಯಾರೇ ಟೆನ್ಷನ್ ಹೆಚ್ಚಿಗಿರ್ತದ ರೀ? ಯಾರು ಹೇಳ್ತಾರೆ? ಇಲ್ಲಿ ಹೆಣ್ಮಕ್ಳು ಹುಡಿದ್ರು ಟೆನ್ಷನ್ ಹೆಚ್ಚಿಗಿರ್ಲತ್ತಾರ. ಮತ್ತು ಇನ್ನೊಬ್ಬರು ಮತ್ತೆ ಯಾರ? ಹೆಣ್ಮಗಳು ಮನೆಗೆ ಜಲ್ದಿ ಬರ್ತಾಳ, ಗಂಡು ಮಗ ಮನೆಗೆ ಜಲ್ದಿ ಬರ್ತಾನ? ಯಾರು ಬರ್ತಾಳ? ಹೆಣ್ಮಗಳು ಮನೆಗೆ ಬೇಗ ಬರ್ತಾಳೆ. ಯಾಕಂದ್ರೆ ಮನೆಗೆ ದೀಪ ಹಚ್ಚಕ್ಕೆ ಯಾರು? ಹೆಣ್ಮಗಳೇ. ಮನೆಗೆ ಹುಡುಗಾಕಿ ಕ್ಲೀನ್ ಮಾಡೋಕ್ಕೆ ಯಾರು? ಹೆಣ್ಮಗಳೇ. ಮನೆಗೆ ಕೆಲಸ ಮಾಡ್ತಕ್ಕಂಥವ್ರು ಯಾರು? ಹೆಣ್ಮಗಳೇ. ಮನೆಗೆ ಹೆಣ್ಮಗಳಿಲ್ಲ ಅಂದ್ರೆ ಮನೆಗೆ ಕೆಲಸ ಸರಿಗೆ ಆಗಲ್ಲೇ. ಬಹಳಷ್ಟು ಕಷ್ಟಕರ ಜೀವನ. ಆದರೆ ಒಂದು ಹೇಳ್ತೆ, ಯಾವ ಮನೆಯಲ್ಲಿ ಹೆಣ್ಮಗಳು ಹುಟ್ಟುತ್ತಾಳೋ ಆ ಮನೆಗೆ ಟೆನ್ಷನ್ ಯಾವುದು ವಿಷಯದಾಗ ಇರಲ್ಲ ಪ್ರೇಯರೆ. ಯಾವ್ದು ವಿಷಯ ಟೆನ್ಷನ್ ಇರಲ್ಲ. ಗಂಡು ಮಗನ ವಿಷಯ ನೋಡ್ರಿ, 5 ಗಂಟೆ ಟೈಮ್ ಆಯ್ತಾರೆ, ಯಾಕೋ ಇನ್ನು ಹುಡುಗ ಸ್ಕೂಲಿಂದ ಬಂದಿಲ್ಲ, ಇನ್ನು ಕಾಲೇಜ್ಲಿಂದ ಬಂದಿಲ್ಲ ಎಂಬುದಾಗಿ ಒಂದು ಟೆನ್ಷನ್ ಒಳಗಿರ್ತದ. 8 ಆಗಿ 7 ಆಗಿ 8 ಹೋಯ್ತಂದ್ರೆ ಮತ್ತಿಷ್ಟು ಟೆನ್ಷನ್ ಇರ್ತದ. 8 ಹೋಗಿ 9 ಆಯ್ತಂದ್ರೆ ಮತ್ತಿಷ್ಟು ಟೆನ್ಷನ್ ಇರ್ತದ. 9 ಆಗಿ ಮುಗಿದೋಗಿ 10 ಬಂತಂದ್ರೆ ಮತ್ತಿಷ್ಟು ಇನ್ನು ಹೆಚ್ಚಿಗೆ ಟೆನ್ಷನ್ ಇರ್ತದೆ ಪ್ರೇಯರೆ. ನೋಡಿ, ಇಲ್ಲ ನಾವ ಎಲ್ಲಿ ಕುಂತಾನೆ, ಯಾರು ಸರಿ ಕುಂತಾನ ನೋಡಿ, ಎಕಡೆ ಹೋಗಿ ನೋಡಿ, ಎಕಡೆ ತಿರ್ಗ್ಲತ್ತ ನೋಡಿ, ಯಾರ್ಯಾರು ಸರಿ ತಿರುಗ್ತಾನ, ಏನು ಸುದ್ದಿಯೋ, ಹತ್ತು ಫೋನ್ ಅವನಿಗೆ. ಯಾರು ಹುಡ್ದಾರ? ಗಂಡ್ಸು ಮಗ ಹುಡ್ದರು BP ಬರ್ತದ, ಮನೆಗೆ ಜಗಳ ಕಿರಿಕಿರಿ ಚಾಲಾಗೋಯ್ತವ, ಅನೇಕ ಒಂದು ಸಮಸ್ಯೆಗಳು ಚಾಲಾಯ್ತವ ಪ್ರೇಯರೆ. ಗಂಡ್ಸು ಮಗ ಹುಟ್ಟಿದ್ರು ಈ ವಿಷಯದಂತಲ್ಲ. ಆದರೆ ಸಮೃದ್ಧಿ ಎಂಬುದಾಗಿ ಕಾಣಬರಲ್ಲ. ಗಂಡು ಮಗ ಹುಟ್ಟ ತಕ್ಷಣ ಮೊದಲನೇ ಚಾಲಾಗೋಯ್ತು. ಒಂದಿನ ಮಕ್ಕಳಿಗೆ ಎದೆ ಮೇಲೆ ಇಟ್ಕೊಂಡು ಆಡ್ತಿದ್ದಾಗ ಪದ್ದು ಇಲ್ಲಿ ಎದೆ ಮೇಲೆ ಒದೆಗ ಯಾರಿಗೆ ಕಾಣಿಸ್ತಂದ್ರೆ ಸಂತೋಷ ಕಾಣಿಸ್ತದ ಅಲ್ಲ. ದೊಡ್ಡವಾಗ ಮೇಲೆ ಮತ್ತೊಂದು ಜಗಿಲ್ ಒದ್ದು ಹಾಸ್ಟೆಲ್ಕ ಎಲ್ಲೋ ಒಯ್ದು ಅನಾಥಾಶ್ರಮ ಬಿಗ್ದನಂದ್ರ ಮತ್ತ ದುಃಖ ಇರ್ತ, ಕಣ್ಣೀರು ಎಷ್ಟು ಸಂತೋಷ ಇರ್ತದ? ದುಃಖನೇ ಬರತ್ತು, ಸಂತೋಷ ಇಲ್ಲ. ಇಲ್ವನಂತ ಮಗನ ಕಡೆಗೆ ಮನೆ ನಮಗೆ ಊಟಕ್ಕೆ ಹಾಕಲ್ಲ, ಮನೆ ಭಾಳ ಕಷ್ಟ ಅದ ರೀ ನಮ್ಗಂತೇಳಿ ಯಾರು ಹೇಳ್ತಾ ಹೋಗಿ ತಾಯಿ ಅದಕ್ಕೆ ತಂದೆ ಅದಕ್ಕೆ 4 ಮಂದಿ ಹೇಳ್ತಾರೆ ಪ್ರೇಯರ್. ಆದರೆ ಮಗಳ ಬಳಿ ಅಂಥ ಸಮಸ್ಯೆ ಸಂದೇಹ ಬರಲ್ಲ.
ಮಗಳ ಮನೆಗೆ ಹೋಗಿ 8 ದಿನ ಉಳಿದ್ರು ಕೂಡ ನಿಮಗೆ ಪರವಾಗಿಲ್ಲ. ಮಗಳ ಮನೆಗೆ ಹೋಗಿ ಒಂದು 10 ದಿನ, ಒಂದು ತಿಂಗಳು ಉಳಿದ್ರು ಕೂಡ ಮಮ್ಮಿ ಯಾಕೆ ಹೋಯ್ತು ಅಂತ ಕೂಡ ನಿನ್ನ ಮಗಳನ್ನ ಕೇಳ್ತಕ್ಕಂಥದ್ದಾಗಿಲ್ಲ. ಮಗಳಲ್ಲಿ ಕಣ್ಣೀರದ ತಾಯಿ ತಂದೆಗೆ ಏನಾರ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಮಗಳು ಧೈರ್ಯದವಾಗಿ ಎದುರು ನಿಂತು ನನ್ನ ತಾಯಿ ನನ್ನ ತಂದೆ ಎಂಬುದಾಗಿ ಬಂದಿರ್ತಾಳೆ ಪ್ರಿಯರೇ. ಅದೇ ಮಗನು ಎಲ್ಲಿಂದಿರ್ತಾನ? ಹಲ್ಲೆಲೂಯಾ. ಮನೆಗೆ ಬಂದಳಂದ್ರೆ, ತಾಯಿ ತಂದೆ ಬಂದಂದ್ರೆ, ಅರೇ ಮತ್ತೇನಂತಾರ, ಏನೇನು ಬೇಡ್ತಾರೋ, ಮತ್ತೇನೇನು ಕೊಡ್ಬೇಕು ಅವ್ರಿಗೆ, ಏನೇನು ಸಮಸ್ಯೆನೋ. ಆದರೆ ಪ್ರಿಯ ಸಮ, ಜಾಗ್ರತ. ಬಹುಮಾನ ಯಾವುದೇ ಇರಲಿ, ಅದು ದೇವ್ರಿಗೆ ಕೊಟ್ಟಿರ್ತಕ್ಕಂಥ. ಆದರೆ ಹೆಣ್ಣಿನಿಂದ ಸಮೃದ್ಧಿ ಮನೆಗದ, ಹೆಣ್ಣಿರ್ತಕ್ಕಂಥ ಮನೆಯಲ್ಲಿ ಸಂತೋಷದ, ಹೆಣ್ಣಿರ್ತಕ್ಕಂಥ ಮನೆಯಲ್ಲಿ ಅನೇಕ ಸಮಸ್ಯೆಗಳಿದ್ರು ಕೂಡ ಸರಿ ಮಾಡ್ತಕ್ಕಂಥ ಒಂದು ಮಗಳು ಮನೆಯಾಗಿರ್ತಾಳೆ. ಅದೇ ಗಂಡಸು ಮಗಳು ಬೇಡಲ್ಲ, ತಟ್ಟು ಈ ಕಡೆಯಿಂದ ಆ ಕಡೆ ಹಾರ, ಆ ಕಡೆಯಿಂದ ಈ ಕಡೆ ಹಾರ, ಆ ಕಡೆಯಿಂದ ಈ ಕಡೆ ಓಡು, ಅನೇಕ ಒಂದು ಟೆನ್ಷನ್ ಅವ ಪ್ರಿಯ. ಆದರೆ ಕೆಲವೊಂದು ಬರ್ಲಿನ ಟೆನ್ಷನ್ ಅದ ಪ್ರಿಯ, ಎಲ್ಲೋದಿನ ಟೆನ್ಷನ್ ಇಲ್ಲ. ಎಲ್ಲ ಗಂಡಸು ಮಕ್ಕಳಿಂದ ಹೆಂಗಿಲ್ಲ. ಕೆಲವೊಂದು ಗಂಡಸು ಮಕ್ಕಳು ಸಮೃದ್ಧಿ ಇದೆ, ನೆಮ್ಮದಿ ಇದೆ, ಐಕ್ಯತೆ ಇದೆ, ಅವ್ರಿಗೆ ತಾಳ್ಮೆ ಇದೆ. ಸಮಯದ ಅನುಸಾರವಾಗಿ ಮನೆಗೆ ಪರಿಪಾಲನೆ ಮಾಡ್ತಾರೆ, ಸಮಯ ಅನುಸಾರವಾಗಿ ತಾಯಿ ತಂದೆ ನೋಡ್ತಾರೆ, ಸಮಯ ಅನುಸಾರವಾಗಿ ಅವ್ರು ನಡೆನುಡಿದಲ್ಲಿ ಅದ್ಭುತವಾಗಿರ್ತಾರೆ ಪ್ರಿಯರೇ. ಕೆಲವೊಂದು ಗಂಡಸು ಮಕ್ಕಳು. ಆದರೆ ಕೆಲವೊಬ್ಬರು ಅವ್ರಿಗೆ ಹಿಡಿಯೋದು ಬಹಳಷ್ಟು ಕಷ್ಟಕರ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಬಹುಮಾನ ಯಾರ್ದಂತ? ದೇವರು ಯಾರಿಗೆ ಪ್ರೀತಿ ಮಾಡ್ತಾನೋ ಅವ್ರಿಗೆ ಬಹುಮಾನ ಕೊಡ್ತಾನೆ. ದೇವರು ಯಾರಿಗನ್ನು ಪ್ರೀತಿಸ್ತಾನೋ ಅವ್ರಿಗೆ ಮೇಲೆ ಕರುಣೆ ದಯವಿಟ್ಟು ಅವ್ರಿಗೆ ಉನ್ನತ ಸ್ಥಾನ ತರುವುದಕ್ಕಾಗಿ ಪ್ರಯತ್ನ ಪಡ್ತಾನೆ ಪ್ರಿಯರೇ. ಆದರೆ ಜಾಗ್ರತ, ಒಂದು ವಿಷಯದ ನೀವು ಜಾಗ್ರತವಾಗಿರಬೇಕು. ದೇವ್ರು ಕೊಟ್ಟಿರ್ತಕ್ಕಂಥ ಸಂತಾನ ಬಹುಮಾನ ಅದಕ್ಕೆ ಅದ್ಭುತವಾಗಿ ಬೆಳೆಸಲಾಕ ನೋಡ್ಬೇಕು ಪ್ರಿಯರೇ. ಮೊದಲನೇದು, ಗಂಡಸು ಮಗ ಇರಲಿ ಹೆಣ್ಮಕ್ಳು ಇರಲಿ, ದೇವ್ರು ನೀವು ಬಹುಮಾನ ಕೊಟ್ಟಿರುವಾಗ ಆ ಮಗುಗೋಸ್ಕರ ಏನು ಮಾಡಬೇಕು? ತಾಯಿಗೆ ತಂದೆಯಾಗಿರ್ತಕ್ಕಂಥ ನೀವು ಏನು ಮಾಡಬೇಕು? ಕಣ್ಣೀರಿಡ್ಬೇಕಾ? ಪ್ರಾರ್ಥನೆ ಮಾಡಬೇಕಾ? ಏನಿಡಬೇಕು? ಪ್ರಾರ್ಥನೆ ಮಾಡಬೇಕು. ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರತಿ ರಾತ್ರಿ, ತಾಯಿಯಾಗಿರ್ತಕ್ಕಂಥ ನೀನು, ತಂದೆಯಾಗಿರ್ತಕ್ಕಂಥ ನೀನು ಪ್ರತಿ ರಾತ್ರಿ ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸಿ ಮಧ್ಯರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಮಧ್ಯರಾತ್ರಿಯಲ್ಲಿದ್ದು ನಿಮ್ಮ ಮಕ್ಕಳ ವಿಷಯವನ್ನು ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇವರು ಬಹುಮಾನ ಕೊಟ್ಟನಂತ ಹೆಂಗೆ ಬಿಡ್ತಕ್ಕಂಥದ್ದು ಸರಿಯಾದದಲ್ಲ. ಆ ಮಗುವಿಗೆ ದೇವರ ಸನ್ನಿಧಿಯಲ್ಲಿ, ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆಸಬೇಕು, ವಿದ್ಯಾಭ್ಯಾಸದಲ್ಲಿ ಬೆಳೆಸಬೇಕು. ಯಾಕಂದರೆ ನಿಮ್ಮ ಮಕ್ಕಳು ಸತ್ಯವೇದದಲ್ಲಿ ಕೂಡ ಪರಿಪಾಲಕರಾಗಿರಬೇಕು ಮತ್ತು ತಿರುಗಿ ಲೋಕದನುಸಾರವಾಗಿ ವಿದ್ಯಾಭ್ಯಾಸದಲ್ಲಿ ಕೂಡ ಒಂದು ಪರಿಪಾಲಕರಾಗಿ ಉನ್ನತ ಸ್ಥಾನಕ್ಕೆ ಅವರು ಬೆಳಿಲೇಬೇಕು ಪ್ರಿಯರೇ. ವಿದ್ಯಾವಂತರಾಗಬೇಕು, ಬುದ್ಧಿವಂತರು ಕೂಡ ಆಗಬೇಕು. ನಿಮ್ಮ ಮಕ್ಕಳು ಮತ್ತೆ ಹಿಂಗೆ ಈ ಲೋಕಲ್ ಆಗಿರ್ಲಕ್ಕಂಥ ಅವಕಾಶ ಇಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಿಮ್ಮ ಮಕ್ಕಳು ವೈದ್ಯರಾಗಬೇಕು, ನಿಮ್ಮ ಮಕ್ಕಳು ವಕೀಲರಾಗಬೇಕು, ನಿಮ್ಮ ಮಕ್ಕಳು ಉನ್ನತ ಸ್ಥಾನ ಬೇಕು, IAS IPS ಕಲೆಕ್ಟರ್ ಆಗಬೇಕು. ನಿಮ್ಮ ಮಕ್ಕಳು ಒಳ್ಳೆ ಹೋದಲ್ಲಿ ಬೇಕು ಅಂತ ಒಂದು ವಿದ್ಯಾಭ್ಯಾಸ ಕೊಡ್ಬೇಕು ನಿಮ್ಮ ಮಕ್ಕಳಿಗೆ. ಸಣ್ಣ ವಯಸ್ಸು ಬಂದ ತಕ್ಷಣ ಬೇರೆ ಬೇರೆ ಸಂಪರ್ಕ ಬೆಳೆಸ್ತಕ್ಕಂಥ ಅವಶ್ಯಕತೆ ನಿಮ್ಮ ಮಕ್ಕಳಿಗಿಲ್ಲ. ನಿಮ್ಮ ಮಕ್ಕಳು ಉನ್ನತ ಗುರಿ ಮುಟ್ಟಬೇಕಾದ್ರೆ ತಾಯಿ ತಂದೆ ಆಗಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸಿ ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ಇರಬೇಕು. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಿ ಅವಾಗ ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮಕ್ಕಳಿಗೆ ಉನ್ನತ ಸ್ಥಾನ ದೇವರು ತರುವುದಕ್ಕಾಗಿ ಸಿದ್ಧನಾಗಿರ್ತಾನೆ. ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಹೇಗೆ ಗಿಡವನ್ನು ಅದ್ಭುತವಾಗಿ ಬೆಳೆದು ಫಲ ಕೊಡ್ತದೋ ಹಾಗೆ ನಿಮ್ಮ ಮಕ್ಕಳು ಸಣ್ಣ ವಯಸ್ಸು ಹಿಡಿದು ಹುಟ್ಟಿದ ತಕ್ಷಣ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಚಿಂತಿಸಿ ಪ್ರಾರ್ಥನೆ ಮಾಡುವಾಗ ಅದೇ ಥರ ದೇವರು ಅದ್ಭುತ ಮಾಡ್ತಾನೆ. ಕೇವಲ ಹೊಟ್ಟೆಯಲ್ಲಿ ಮಗು ಮೂಡಿರುವಾಗ ಆ ಮಗುಗೋಸ್ಕರ ಅವಾಗಿನ ಹಿಡಿದೇ ನೀವು ಪ್ರಾರ್ಥನೆ ಮಾಡಿದ್ರಿ ಅಂದ್ರೆ ಆ ಮಗು ಈ ಲೋಕಕ್ಕೆ ಬಂದ ಕೂಡ ಸುರಕ್ಷಿತವಾಗಿ ಉನ್ನತ ಸ್ಥಾನಕ್ಕೆ ಬೆಳಿಲಕ್ಕೆ ಒಂದು ಅವಕಾಶ ಚಾನ್ಸಸ್ ಅದ ಪ್ರೇರೆ. ಅದಕ್ಕೆ ಇಲ್ಲೊಂದು ಕೊನೆಯ ಒಂದು ವಿಷಯ ನೋಡೋಣ ನಾವು. ಆದಿಕಾಂಡ 33ನೇ ಅಧ್ಯಾಯ 5ನೇ ವಚನ. ತರುವಾಯ ಏಸಾವನು ಕಣ್ಣೆತ್ತಿ ಆ ಸ್ತ್ರೀಯರನ್ನು ಮಕ್ಕಳನ್ನು ಕಂಡು, ನಿನ್ನ ಜೊತೆಯಲ್ಲಿರುವ ಇವರು ಯಾರೆಂದು ಕೇಳಲು ಯಾಕೋಬನು ಅವನಿಗೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂದು ಹೇಳಿದನು. ಯಾರು ಅನುಗ್ರಹಿಸಿಕೊಟ್ಟರಂತ? ಹಲ್ಲೆಲೂಯಾ. ಯಾಕೋಬನು ಏಸವನಿಗೆ, ತನ್ನ ಅಣ್ಣನಿಗೆ ಸಾಕ್ಷಿ ಹೇಳ್ತಾನ. ಏನಂತ ಸಾಕ್ಷಿ ಹೇಳ್ತಾನ ಅಂದರೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿ ಕೊಟ್ಟಿರ್ತಕ್ಕಂಥ ಈ ಮಕ್ಕಳು, ದೇವರ ಅನುಗ್ರಹ ಇಲ್ಲದೆ ಆ ಮಕ್ಕಳು ಉತ್ಪತ್ತಿ ಆಗ್ಲಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಪ್ರಯಾಸಪಟ್ಟನ ಆತನು, ಬಹಳ ಸಫರ್ ಕೂಡ ಆಗ್ಯಾನ, ಬಹಳ ಸಫಲತೆ ಕೂಡ ಆತನು ಹೊಂದಿದನು ಪ್ರೇರೆ. ಹೀಗೆ ಒಂದು ವೇಳೆ ದೇವರು ಅನುಗ್ರಹಿಸ್ಯನ ಎಂಬುದಾಗಿ ನೀವು ನೆನೆಸ್ಬೇಕು ಪ್ರೇರೆ. ಶಾಪದ ನುಡಿಬಾರ್ದು. ಕೆಲವೊಂದು ಮಕ್ಕಳಿಗೆ ತಾಯಿ ತಂದೆಗಿರ್ತಕ್ಕಂಥವ್ರು ಶಾಪದ ನುಡಿರ್ತಕ್ಕಂಥರ ಏನೇನೇನೇನೇನೋ ಅಂತಕ್ಕಂಥರಾಗಿರ್ತಾರೆ. ಆದರೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಶಬ್ದಗಳು ನುಡಿತಕ್ಕಂಥರಾಗಿರ್ಬೇಕು. ಕೆಲವೊಂದು ಸತಿ ಸಿಟ್ಟು ಬಂದಾಗ ಬೈತೀರಿ ಅಂತೀರಿ, ಆಡ್ತೀರಿ, ಇಲ್ಲ ಅಂತಿಲ್ಲ. ಆದರೆ ಇದರಲ್ಲಿ ಶಾಪದ ನುಡಿ ಬರಬಾರ್ದು. ಯಾಕಂದರೆ ದೇವರು ಅನುಗ್ರಹಿಸಿ ಕೊಟ್ಟನು.
ದೇವರು ಅನುಗ್ರಹಿಸಿ ಕೊಟ್ಟಿರ್ತಕ್ಕಂಥದಕ್ಕೆ ನಾವು ಶಾಪಗ್ರಸ್ತರಾಗಿ ಶಾಪದ ನುಡಿಯನ್ನು ಶಬ್ದಗಳು ನುಡಿಯುವಾಗ ಆ ಮಕ್ಕಳಿಗೆ ದೇವರು ಹಾಗೆ ಬೆಳೆಸ್ತಾನೆ. ಯಾಕಂದರೆ ನಿಮ್ಮ ನಾಲ್ಗೆಯಲ್ಲಿ ಆಶೀರ್ವಾದ ಇಟ್ಟನ ಮತ್ತು ಶಾಪಗಳಿಟ್ಟನ ಪ್ರೇರಿ. ನೀವು ಯಾವುದು ಶಬ್ದನೇ ನುಡಿತೀರೋ ಆ ಶಬ್ದ ನೆರವೇರಿಸ್ತಾನೆ ದೇವರು. ಹಾಗಾಗಿ ನಿಮ್ಮ ಮಕ್ಕಳು ಆಶೀರ್ವಾದ ನಿಧಿ ಬೆಳಿಬೇಕಾದ್ರೆ ನೀವು ಉನ್ನತ ಸ್ಥಾನದಲ್ಲಿ ತಾಯಿಗಿರ್ತಕ್ಕಂಥ ನೀವು ತಂದೆಗಿರ್ತಕ್ಕಂಥ ನೀವು ತಾತ ಅಜ್ಜರಾಗಿರ್ತಕ್ಕಂಥ ನೀವು ಮಕ್ಕಳಿಗೆ ಆಶೀರ್ವಾದ ನುಡಿಯಿಂದ ಆಶೀರ್ವಾದ ಶಬ್ದದಿಂದ ನೀವು ಬಳಸಕ್ಕಂಥರಾಗಿರ್ಬೇಕು ಪ್ರೇರೆ. ನಿಮ್ಮ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ದಯಾಕರಣೆ ಕಟಾಕ್ಷವನ್ನಿರ್ಬೇಕು. ಮತ್ತು ಅದೇ ಜ್ಞಾನೋಕ್ತಿ ಹೇಳ್ತಾನೆ, ಬೆತ್ತ ಹಿಡಲ್ಪಿತ ಪುತ್ರನಿಗೆ ಶತ್ರು ಅಂತ ಹೇಳ್ತಾನೆ ಪ್ರೇರೆ. ತಪ್ಪು ಮಾಡುವಾಗ ನಿಮ್ಮ ಮಕ್ಕಳಿಗೆ ಅವಾಗವಾಗ ಒಂದು ಏಟು ಹಾಕಬೇಕು, ಗದ್ದರಿಸ್ತಾನೆ ಇರ್ಬೇಕು ಪ್ರೇರೆ. ಹೆಚ್ಚಿಗೆ ತಪ್ಪು ಮಾಡತ್ತಾರಂದ್ರೆ ಸ್ವಲ್ಪ ವಿಷಯದಾಗ ಅಂದ್ರೆ ಅವ್ರಿಗೆ ಎಚ್ಚರಿಸ್ಬೇಕು. ಮಕ್ಕಳಿದು ಹಿಂಗಿಲ್ಲ ಈ ರೀತಿಯಾಗಿ ಮದಾಗಿ ಪ್ರೀತಿ ಅನನ್ಯತೆ ಐಕ್ಯತೆಯಲ್ಲಿ ನಿಮ್ಮ ಮಕ್ಕಳಿಗೆ ಬೆಳೆಸುವುದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಮೊದಲನೇದಾಗಿ ಪ್ರೀತಿ ಅನನ್ಯತೆಯಾಗಿ ಬೆಳೆಸಿದಾಗ ಯಾವುದೇ ಒಂದು ವಿಷಯದಲ್ಲಿ ನಿಮ್ಮ ಮಕ್ಕಳು ಒಂದೆಡೆ ತಪ್ಪಿನ ವಿಷಯದಲ್ಲಿ ಬಿದ್ದೋಲತ್ತಾರಂದ್ರೆ ಅವ್ರಿಗೆ ಕಂಪಲ್ಸರಿ ಒಂದು ಎಚ್ಚರಿಕೆ ಮಾತು ನೀವು ಕೊಡಲೇಬೇಕು ಪ್ರೇರೆ. ಹೀಗಾಗಿ ನೀವು ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ಕೆಲವೊಬ್ರು ಅಂತಾರೆ ಭಾಳ ಪ್ರೀತಿಲಿಂದ ಬೆಳೆಸಿದವ್ರಿ ಅಂತ ಕೆಲವೊಬ್ರು ಅಂತಾರೆ. ಯಾರ ಆ ಪಕ್ಕದ ಮನೆದವರು ಹಿಂಗೆ ಚಟ್ಟ ನೋಡಿದ್ರಂದ್ರೆ ಓಹೋ ಜಗಳ ಕಿರಿಕಿರಿ ತಂಟೆಗೆ ಹೋಯ್ತು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಗು ಪಕ್ಕದ ಮನೆಯಲ್ಲಿ ಏನು ತಪ್ಪು ಮಾಡ್ಯಾನೆಂಬುದಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನಮ್ಮ ಮಗನಾಗಲಿ ಮಗಳಾಗಲಿ ಯಾವ ವಿಷಯವಾಗಿ ಏನು ಮಾಡ್ಯಾರ ಏನಿಲ್ಲ ಎಂಬುದಾಗಿ ಮೊದಲು ನಾವು ತಿಳ್ಕೊಂಡು ಇನ್ನೊಬ್ಬರ ಮೇಲೆ ನಾವು ಹೆಸರಿಡೋದಕ್ಕೆ ಪ್ರಯತ್ನ ಪಡ. ಅಲ್ಲಿವರೆಗೆ ನಾವು ಜಗಳ ಕಿರಿಕಿರಿ ತಂಟೆಗೆ ಹೋಗ್ಬಾರ್ದು ಪ್ರೇರಿ. ನಮ್ಮ ಮಕ್ಕಳಿಗೆ ನಮ್ಮ ಸ್ವಾಧೀನದಲ್ಲಿ ಇಟ್ಕೋಬೇಕು. ನಮ್ಮ ಮಕ್ಕಳಿಗೆ ಸ್ವಾಧೀನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಅದ್ಭುತವಾಗಿ ಬೆಳೆಸುವಾಗ ಬೆಳೆಸಕ್ಕಂಥ ಸಮಯದಲ್ಲಿ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ನಿಮ್ಮ ಮಕ್ಕಳಿಗೆ ನೀವು ಉನ್ನತ ಸ್ಥಾನಕ್ಕೆ ಬೆಳೆಸೋದಕ್ಕಾಗಿ ಪ್ರಯತ್ನ ಪಡಬೇಕು. ಪ್ರಾರ್ಥನೆ ಇಲ್ಲದೆ ನಿಮ್ಮ ಮಕ್ಕಳಿಲ್ಲ, ವಿದ್ಯಾಭ್ಯಾಸ ಇಲ್ಲದೆ ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಲ್ಲ ಪ್ರೇರಿ. ನಿಮ್ಮ ಮಕ್ಕಳಿಗೆ ಲೋಕದಲ್ಲಿ 2 ತಂತ್ರ ಕಲಿಸ್ಬೇಕು. ಒಂದು ಪ್ರಾರ್ಥನೆ ತಂತ್ರ, ಇನ್ನೊಂದು 2ನೇದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ತಂತ್ರ. ನಿಮ್ಮ ಮಕ್ಕಳಿಗೆ 2 ಕೊಟ್ಟರೆ ಅಂದ್ರೆ ನಿಮ್ಮ ಮಕ್ಕಳು ಎಂದೂ ಹಾಳಾಗಲ್ಲ, ಎಂದೂ ಅವರು ನಾಶವಾಗಲ್ಲ, ಉನ್ನತ ಸ್ಥಾನಕ್ಕೆ ಬೆಳಿತಾರ, ಬಲ ಹೊಂತಾರ, ಉನ್ನತ ಸ್ಥಾನದಲ್ಲಿ ನಡೀತಾರೆ ಪ್ರೇರಿ. ಇವತ್ತಿನ ತಾಯಿ ತಂದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥವ್ರು ಸರಿಯಾದಿಲ್ಲ. ಕರೆಕ್ಟಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿಕೊಂಡು ನಿಮ್ಮ ಮಕ್ಕಳು ವಿಷಯ ಚಿಂತಿಸಬೇಕು ಪ್ರೇರೆ. ಅದೇ ಜ್ಞಾನೋಕ್ತಿ ಹೇಳ್ತಾನೆ ಸ್ಪಷ್ಟವಾಗಿ 22ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ ಏನಂದರೆ, ಓದ್ರೊಂದು ಸರ್ತಿ, ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ನಿಮ್ಮ ಮಕ್ಕಳು ಹೆಸರುವಾಸಿ ಆಗಬೇಕು. ನಿಮ್ಮ ಮಕ್ಕಳು ಒಂದು ಹೆಸರನ್ನು ಸಂಪಾದನೆ ಮಾಡ್ತಕ್ಕಂಥವ್ರು. ಆ ಹೆಸರಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಗುರಿ ಇರ್ತಕ್ಕಂಥದ್ದು. ಆ ಅಂಥ ಒಂದು ವಿಷಯದಲ್ಲಿ ಮಕ್ಕಳಿಗೆ ನೀವು ಪ್ರಾರ್ಥನೆ ಮಾಡಬೇಕು. ಹೆಸರು ಗಳಿಸ್ಬೇಕು ನಿಮ್ಮ ಮಕ್ಕಳು. ಆ ಮಕ್ಕಳು ಯಾರ ಮಗ ಅಂದ್ರೆ ಏನಂತೀರಿ? ಹಲ್ಲೆಲೂಯಾ. ಯಾರ ಮಗ ಅಂದ್ರೆ ಹೇಳ್ತೀರಿ? ಈಗ ನನಗೆ ಯಾರ ಕೇಳಿದ್ರೆ ಅನ್ಕೋರಿ, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ತಂದೆ ಹೆಸರೇನು ಅಂತ ಕೇಳಿದ್ರೆ ಅನ್ಕೋರಿ, ನಾನು ಹೇಳ್ತೇನೆ ನಮ್ಮ ತಂದೆ ಹೆಸರು ದೌಲಪ್ಪ ಅದರಿ ಅಂತ ಹೇಳ್ತೇನೆ. ನಾ ಕಂಪಲ್ಸರಿ ಹೇಳ್ತೇನೆ, ಯಾಕಂದ್ರೆ ನಮ್ಮ ತಂದೆ ಹೆಸರು ಹೇಳ್ಬೇಕಲ್ಲ. ಒಂದು ಸರ್ತಿ ನಿಮ್ಮ ಮಕ್ಕಳಿಗೆ ಯಾವ ಹೆಸರನ್ನು ಕೊಡ್ತೀರಿ ನೋಡ್ರಿ, ಯಾವ ಹೆಸರಿನ ಮುಖಾಂತರವಾಗಿ ನಿಮ್ಮ ಮಕ್ಕಳು ನಡೆಸ್ತೀರಿ ನೋಡ್ರಿ, ಆ ಹೆಸರು ಒಳ್ಳೆ ಹೆಸರು ಸಂಪಾದನೆ ಮಾಡೋದಕ್ಕೆ ಮುಂದಕ್ಕೆ ಹೋಗ್ಬೇಕು ಪ್ರಿಯರೇ. ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ. ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನಕ್ಕೆ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಬಳಕೆ ಮಾಡಬೇಕು, ಬೆಳೆಸಬೇಕು, ಉನ್ನತ ಸ್ಥಾನಕ್ಕೆ ತರಬೇಕು ಪ್ರಿಯರೇ. ಮನೊಂದು ಕುಟುಂಬದಲ್ಲಿ ಸ್ವಲ್ಪ ವಿಷಯವಾಗಿ ಸಮಸ್ಯೆ ಬಂದು, ಸ್ವಲ್ಪ ವಿಷಯವಾಗಿ ಯಾವ ವಿಷಯ ಬಂದರೆ ಮದುವೆ ಮಾಡಿಕೊಟ್ಟ ಹೆಣ್ಮಗಳಿಗೆ 8-9 ಗಂಟೆಗೆ ಕೇಳ್ತಾಳೆ ಅಂತ ತಾಯಿ. ಸರಿ ಮದುವೆ ಆಗ್ಯದ, ಒಂದು ವಾರ ಹಿಂಗೇನೋ ಪ್ರಾಬ್ಲಮ್ ಆಗ್ಯದ, ಒಂದು ತಿಂಗಳು ಅಂದಪ್ಲೆ ನಡೆದು ಹೋಯ್ತದ. ಆದರೆ ವರ್ಷ ಹೋಗೋಯ್ತು, 2 ವರ್ಷ ಹೋಗೋಯ್ತು, ಒಂದು ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿ ಒಂದು ಮಗು ದೇವ್ರು ಕೊಟ್ಟನ. ಆದರೆ ಇನ್ನೂ ಅದೇ ಒಂದು ಪರಿಸ್ಥಿತಿ. ಮತ್ತು ಅದೇ ಮನೆಗೆ ಸೊಸೆಯಾಗಿ ಬಂದಿರತಕ್ಕಂಥ ಅತ್ತೆಗಳೆಲ್ಲ ಆಕೆ ಸುಮ್ಮನೆ ಕೊಡ್ತಾಳ. ಹಲ್ಲೆಲೂಯಾ. ಅತ್ತಿದೇರನ್ನ ಅತ್ತಿ ಇದ್ದಂಬರು ಎಷ್ಟು ಜನ ಕೈ ತೋರಿಸ್ರು ಒಂದು ಸರ್ತಿ? ಅತ್ತಿ ಇದ್ದಂಬರು ಜರ 1 2 3. ನಿಮ್ಗೆ ಸೊಸೆ ಬಂದಿಲ್ಲ? ನನ್ನ ಮನೆಗೆ ಸೊಸೆ ಬಂದಾರ ಮಾಡಿ ಕೈ ತೋರಿಸೋ ಒಂದು ಸರ್ತಿ. ಯಾಕಂದ್ರೆ ನನ್ನ ಮನೆಗಿನ ಸೊಸೆ ಬಂದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಮಗಳಿಗೆ ಮನೆಗೆ ಹೆಂಗೆ ಬೆಳೆಸ್ಯಾರಂತ, ಅವರು ಮನೆಗೆ ಜಾಡು ಹೊಡಿಲಾಕ ಹುಡುಗ್ಲಾಕ ಕಲಿಸಿಲ್ಲ ಅಂತ. ಯಾರು ನೆಂಟರು ಬಂದ್ರೆ ಒಂದು ಗ್ಲಾಸ್ ನೀರು ಕುಡ್ಲಾಕ ಕಲಿಸಿಲ್ಲ ಅಂತ. ಯಾರ ಬಂದ್ರೆ ಮಗ ಚಹಾ ಮಾಡಿಕೊಡು ಅಂದ್ರೆ ಕೂಡ ಚಹಾ ಕೂಡ ಮಾಡಿಕೊಡ್ತಕ್ಕಂಥ ಮಗಳು ಕೂಡ ಇಲ್ಲಂತ. ಅಡುಗೆ ನಾಷ್ಟ ಹಿಂಗೇನು ಭೀ ಮಾಡೋದಂದ್ರೆ ಭೀ ಇಲ್ಲ. ಆಕೆ ಜಸ್ಟ್ ಸ್ನಾನ ಮಾಡೋಕೆ ನೀರು ಕೂಡ ಇಡ್ಲಕ್ಕೆ ಆಕಿನ ಕೈಲಿ ಆಯ್ತಿಲ್ಲ ಅಂತ. ಅಂದರೆ ತಾಯಿ ತಂದೆ ಆ ರೀತಿಗೆ ಬೆಳೆಸ್ಯಾರಂತ. ಈ ರೀತಿಗೆ ಬೆಳೆಸಿದಾಗ ಸ್ವಲ್ಪ ದಿನ ಆಗದ ಎಜುಕೇಷನ್, ಒಳ್ಳೆ ಎಜುಕೇಷನ್ ಕೊಟ್ಟರೆ, ಒಂದು ಗುರಿ ಕೊಟ್ಟಾರ, ಒಳ್ಳೆ ಸಂಪಾದನೆ ಮಗಳಿಗೆ ಕೈದಾಗದ. ಲಾಸ್ಟಿಗೆ ಮದುವೆ ಮಾಡಿಕೊಟ್ರ, ಸಿರಿ ಸಂಪತ್ತೆಲ್ಲ ದನಗಳೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ರ. ಮದುವೆ ಮಾಡಿಕೊಟ್ಟ ತಕ್ಷಣ ಆ ಮಗಳಿಗೆ ಏನು ಹೆಸರುಂಟದಲ್ಲಿ? ಹಲ್ಲೆಲೂಯಾ. ಎಲ್ಲ ಕರೆಕ್ಟ್ ಅದ. ಆದರೆ ಒಂದು ಹಲ್ಲೆಲೂಯಾ ಒಂದೆಂಬ ಶಬ್ದ ಕೂಡ ನಿಮ್ಮ ಮಕ್ಕಳ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಒಂದು ಈ ರೀತಿ ಎಂಬುದಾಗಿ ಶಬ್ದ ಕೂಡ ನಿಮ್ಮ ಮಕ್ಕಳ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ವಯಸ್ಸಿನಿಂದ
ಚಿಕ್ಕ ವಯಸ್ಸಲ್ಲಿಂದ ನಿಮ್ಮ ಮಕ್ಕಳಿಗೆ ಮನೆಗಿರ್ತಕ್ಕಂಥ ಸ್ವಲ್ಪ ಕೂಡ ಆ ಕೆಲಸಗಳಿಂದ ಸ್ವಲ್ಪ ಮಟ್ಟಿಗೆ ನೀವು ಹಚ್ಚಲೇಬೇಕು. ನೋಡರಿ ಎಜುಕೇಷನ್ ಮುಗಿದ ಮೇಲೆ ನೋಡರಿ ಎಜುಕೇಷನ್ 25 ವರ್ಷ ಬೇಕು ಎಜುಕೇಷನ್ ಮುಗ್ಲಕ್ಕೆ, ಕೆಲವ್ರಿಗೆ 26 ವರ್ಷ ಬೇಕು, 30 ವರ್ಷ ಬೇಕು ಎಜುಕೇಷನ್ ಮುಗ್ಲಕ್ಕೆ. ಆವಾಗ ಅಡುಗೆ ಮಾಡಂದ್ರೆ ಯೂಟ್ಯೂಬ್ದಾಗ ನೋಡ್ಬೇಕಾಯ್ತದೆ ತಾಯಿ. ಎದ್ರ ನೋಡಬೇಕು? ಯೂಟ್ಯೂಬ್ದಾಗ ನೋಡಿ ಅಡುಗೆ ಕಲ್ಕೋಬೇಕು. ಯೂಟ್ಯೂಬ್ದಾಗ ನೋಡಿ ಅಡುಗೆ ಕಲ್ಕೋಬೇಕು. ಇಲ್ಲಿ ಯಾರಿಗೆ BP ಬರ್ತದ? ಈ ಒಂದು ಮನೆಗೆ ಸೊಸೆಯಾಗಿ ಹೋಗಿರ್ತಕ್ಕಂಥ ಆಕೆ ಅತ್ತೆ ಇರ್ತಾಳಲ್ಲ, ಆಕೆಗೆ BP ಬರ್ತದೆ. ಯಾಕಂದ್ರೆ ನಾ ಹಿಂಗಿದ್ದಿದ್ದ, ನಾ ಹಾಂಗಿದ್ದಿದ್ದ, ನನಗೆ ನಮ್ಮ ಅತ್ತೆ ಏನಂತಿಲ್ಲ, ನಾ ಹಾಂಗೆ ಮಸ್ಕಿನಾಗ ಹೇಳ್ತಿದ್ದ, ಹಿಂಗೆ ಈ ಕಿವಿ ತಾಯಿ ಕೆಲವೊಂದು ಸರ್ತಿ ಮಕ್ಕೊಂಡೇನೆ ಇರ್ತಾಳೆ, ಇಲ್ಲಂತಿಲ್ಲ. ಆದರೆ ಅಂಥ ಈ ಸ್ಥಿತಿಯಲ್ಲಿ ಅನ್ಬೇಕಾಗಿರ್ತಕ್ಕಂಥ ಶಬ್ದಗಳು ಬರ್ತಾವೆ ಪ್ರೇರೆ. ಈ ವಿಷಯದಲ್ಲಿ ಆದರೆ ಮಕ್ಕಳು ಹೆಸರನ್ನು ಸಂಪಾದನೆ ಮಾಡಬೇಕು ಪ್ರೇರೆ. ಹಲ್ಲೆಲೂಯಾ. ಏನು ಹೇಳ್ತಾನ? ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಕೆಳಗೆ ನೋಡಿದಾಗ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಎದಕ್ಕೆ? ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಮಕ್ಕಳಿಗೆ ನಾವು ಈ ರೀತಿ ಕೂಡ ಬೆಳೆಸ್ಬೇಕು. ಗಂಡಿರಲಿ ಹೆಣ್ಣಿರಲಿ ಸತ್ಕೀರ್ತಿಯಲ್ಲಿ ಬಂದಿರತಕ್ಕಂಥ ಮನೆಗೆ ನೆಂಟರಿಸಿರಲಿ, ಅಣ್ಣ ತಮ್ಮರಲ್ಲಿ, ಅಕ್ಕ ತಂಗಿರಲಿ, ಯಾರೇ ಇರಲಿ, ಅವರಿಗೆ ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದು ಹೇಗೆ ಎಂಬುದು ಕೂಡ ನಮ್ಮ ಮಕ್ಕಳಿಗೆ ನಾವು 100% ನಾವು ಕಲಿಸಲೇಬೇಕು. ಇದು ನಾವು ಕಲಿಸಿದಾಗ ಮಕ್ಕಳು ಉನ್ನತ ಸ್ಥಾನಕ್ಕೆ ಬೆಳೀತಾರೆ ಪ್ರೇರೆ. ಪುತ್ರ ಸಂತಾನ ಯಾರು ಕೊಟ್ಟಾರ? ದೇವರು ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ, ಅದಕ್ಕೆ ನೀವು ಬಳಕೆ ಮಾಡಬೇಕು, ಅದಕ್ಕೆ ಬೆಳೆಸ್ಬೇಕು. ಆ ಬಹುಮಾನ ದೊಡ್ಡದಾಗಿ, ಆ ಬಹುಮಾನ ದೊಡ್ಡದಾಗಸ್ತನ ಅದಕ್ಕೆ ನೀವು ಖರ್ಚು ಮಾಡಬೇಕು. ಆ ಬಹುಮಾನ ದೊಡ್ಡದಾದಾಗ ನಿಮಗೆ ಖರ್ಚು ಮಾಡ್ತಾವೆ ಪ್ರೇರೆ. ಅದು ಈ ರೀತಿಗೆ ನಾವು ಬೆಳೆಸ್ಬೇಕು. ಲೋಕದ ಕಡೆ ತಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳ್ತಾನ, ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಪುತ್ರ ಸಂತನು ಯೆಹೋವನ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಒಂದು ಪ್ರಾರ್ಥನೆ ಮಾಡರಿ. ಪ್ರಾರ್ಥನೆ ಮಾಡಿದ ತಕ್ಷಣ ಮಗುವಿಗೆ ನಾವು ಒಳ್ಳೆ ಹೆಸರು ಕೊಟ್ಟು ಮತ್ತು ನಾವು ತೊಟ್ಟಿಲಿಕ್ಲಕ್ಕ ಪ್ರಯತ್ನ ಪಡೋಣ ಪ್ರೇರೆ. ಹಲ್ಲೆಲೂಯಾ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ ಮತ್ತು ಸಂದರ್ಭ, ಅವಕಾಶ ನನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯಕರ್ತ ನನ್ನ ಮಕ್ಕಳು ಕೇಳಿದರೆ ದೇವರೇ, ವಾಕ್ಯದ ಅನುಸಾರವಾಗಿ ಈ ಮಕ್ಕಳಿಗೆಲ್ಲ ನೀವು ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೇಗೆ ಮಕ್ಕಳಿಗೆ ಬೆಳೆಸಬೇಕು, ಹೇಗೆ ಮಕ್ಕಳಿಗೆ ಬಲಪಡಿಸಬೇಕು, ಹೇಗೆ ವಿದ್ಯಾಭ್ಯಾಸ ಕೊಡಬೇಕು, ಯಾವ ವಿಷಯವಾಗಿ ಮಕ್ಕಳಿಗೆ ಗುಣಪಾಠಗಳನ್ನು ಕಲಿಸ್ಬೇಕು ಎಂಬುದಾಗಿ ಒಳ್ಳೆಯ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಯಾರ ಮನೆಗೆ ಹೆಣ್ಮಕ್ಕಳು, ಗಂಡು ಮಕ್ಕಳು, ಎಲ್ಲರ ಮನೆಗಾರ ಕರ್ತಾನೆ. ಅದನ್ನು ಪ್ರಾರ್ಥಿಸ್ತಾ ಎಲ್ಲ ಮಕ್ಕಳು ದೇವರೇ ಉನ್ನತ ಸ್ಥಾನಕ್ಕೆ ಬೆಳೆಯುವಾಗೆ, ಜ್ಞಾನದಲ್ಲಿ, ಬಲದಲ್ಲಿ, ಬುದ್ಧಿಯಲ್ಲಿ, ವಿವೇಕದಲ್ಲಿ ಬೆಳೆಯುವಾಗೆ, ಬಲ ಹೊಂದುವಾಗೆ ನೀನು ಸಹಾಯ ಮಾಡು. ತಾಯಿಗೆ, ತಂದೆಗೆ, ನಿನಗೆ ಸಭೆಕ ಅಧೀನವ ಬೆಳೆದು ಮಾನ ಮರೆದೆ ಗೌರವವುಳ್ಳವರಾಗಿ ಜೀವಿಸುವಾಗೆ ನೀ ಕಾರ್ಯ ಮಾಡು ದೇವ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಅದ್ಭುತ ಮಾಡಿ. ಎಷ್ಟು ಜನರು ದೇವರೇ ಕುಟುಂಬದವರು ಈ ಒಂದು ನಾಮಕರಣ ವಿಷಯದಲ್ಲಿ ಮಗುವನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಬಂದಿದ್ದರು ಕರ್ತನೆ. ನಾ ಪ್ರಾರ್ಥಿಸ್ತಾ ಅವ್ರ ಆಶೀರ್ವಾದ ಮಾಡಿದ ತಕ್ಷಣ ಆ ಮಗು ಆಶೀರ್ವಾದ ನಿಧಿಯಾಗಿ ಬೆಳೆಯುವ ಹಾಗೆ, ಈ ದಿನ ಹಿಡಿದು ಆಶೀರ್ವಾದವಾಗಿ ಬೆಳೆಯುವ ಹಾಗೆ, ಬಲ ಹೊಂದುವಾಗೆ, ಉನ್ನತ ಸ್ಥಾನಕ್ಕೆ ಬರುವಾಗೆ ನೀವು ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ, ಮತ್ತು ಇದರಲ್ಲಿ ಬರ್ತಕ್ಕಂಥ ತಪ್ಪದೇ ಆಶೀರ್ವಾದ ಯಾರೈತೆ ಮಾಡುತ್ತಾರೋ ಕರ್ತನೆ ಅವ್ರು ಕೂಡ ಪಡೆದುಕೊಳ್ಳುವ ಹಾಗೆ ನೀವು ಸಹಾಯ ಮಾಡ್ತೀನಿ ಪ್ರಾರ್ಥಿಸ್ತಾ ಕರ್ತನೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶಿನ್ನಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೆವು ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದಿ. ಮಕ್ಕಳಿಗೆ ಹೀಗೆ ಬೆಳೆಸಬೇಕೆಂಬ ವಿಷಯದಲ್ಲಿ ನಮ್ಮನ್ನು ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕಾಗಿ ನೀವು ಸ್ತೋತ್ರ. ಈ ಸಂದೇಶ ಎಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.